ಘಟ್ಕಾಂಬಿನಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ನಮ್ಮ ಬಂಗಾರಪೇಟೆ ತಾಲೂಕು ಕೆಜಪ್ ತಾಲೂಕು. ನಮ್ಮದು ಕೃಷ್ಣಾಪುರನಿಂದ ನಮ್ಮ ಕೋಲಾರ ಇದು ಕೆಜಪ್ ಬಡ್ಮಾಕ್ನಹಳ್ಳಿ ಕೆಜಪ್ ತಾಲೂಕಿನಿಂದ ಬಡ್ಮಾಕ್ನಹಳ್ಳಿವರೆಗೂ ಕಸ ಇಳುವರಿ ಘಟಕ ಬೆಂಗಳೂರಿನಿಂದ ಬಂದು ನಮ್ಮ ಜಿಲ್ಲೆಯಲ್ಲಿ ತಂದು ಈ ಕಡೆ ಅದನ್ನು ಮಾಡೋದು ಭಾಳ ತೊಂದರೆ ಆಗ್ತಾಯಿದೆ, ಜನಗಳಿಗೆ ಅನಾನುಕೂಲ ಆಗುತ್ತೆ. ಅದನ್ನು ನಾವು ಖಂಡಿಸ್ತೀವಿ. ನಾವು ಬಂಗಾರಪೇಟೆ ತಾಲೂಕು ಕೆಜಪ್ ತಾಲೂಕು ಎಲ್ಲ ನಮ್ಮ ಶಾಸಕರ ಗಮನಕ್ಕೆ ತಂದು ನಾವು ನಮ್ಮೆಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ವಿಲೇಜ್ಗಳಲ್ಲಿ ಎಲ್ಲನೂ ಮಾಹಿತಿ ಪಡೆದು ಇದನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಏರಿಯಾದಲ್ಲಿ ನಮ್ಮ ಜಿಲ್ಲೆಗೆ ಬೇಡ ಅಂತ ಹೇಳ್ಬಿಟ್ಟು ನಾವು ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಮ್ಮ ಶಾಸಕರ ಗಮನಕ್ಕೂ ನಾವು ಕೊಡ್ತೀವಿ, ಸರ್ಕಾರಕ್ಕೆ ನಾವು ಗಮನಕ್ಕೆ ನಾವು ಗ್ರಾಮ ಪಂಚಾಯತಿ ಮುಖಾಂತರವಾಗಿ ಮಾಹಿತಿ ಕಳಿಸ್ಕೊಡ್ತೀವಿ. ನಾವು ಪಿ ಡಿ ಒ ಆಗಿ ನಮ್ಮ ಸಿ ಒಗೂ ಡಿ ಸಿಗೆ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತಿ ಮುಖಾಂತರವಾಗಿ ನಾವು ಮನವಿ ಕೊಡ್ತೀವಿ. ಯಾಕಂದರೆ ಇದು ಭಾಳ ತೊಂದರೆ ಆಗುತ್ತದೆ, ಎಲ್ಲ ಜನಕ್ಕೂ ತೊಂದರೆ ಆಗುತ್ತೆ. ಸೊಳ್ಳೆ ಇರ್ಬೋದು, ಏನೇ ಒಂದು ಕಾಯಿಲೆಗಳು ಬರಬೇಕು. ಇವು ಕೊರೋನಾ ಬಂತು, ಆಮೇಲೆ ಇನ್ನೊಂದು ವೈರಸ್ ಬರ್ತಾಯಿದೆ, ಯಾವುದೋ ಮಂಕಿ ಬಾತ್ ವೈರಸ್ ಬರ್ತಾಯಿದೆ. ಇದೆಲ್ಲ ಬರೋ ಕಾರಣಗಳು ಅಲ್ಲಿಂದ ಬರ್ತಕ್ಕಂಥ ಕಸ ಇಳುವರಿನ ತಂದು ಇಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ರೆ ನಮ್ಮ ಜಿಲ್ಲೆನೇ ಈಗ ಒಳ್ಳೆ ಎದ್ದು ಯಾವ್ಯಾವ ಕಾಯಿಲೆಗಳು ಇರ್ತದೆ ಅದು ಹೇಳೋಕ್ಕೆ ಆಗಲ್ಲ, ಅಂಥ ಕಾಯಿಲೆಗಳೆಲ್ಲ ಸೃಷ್ಟಿ ಆಗುತ್ತೆ. ದಯವಿಟ್ಟು ನಾವು ಸರ್ಕಾರಕ್ಕೂ ಮನವಿ ಕೊಡ್ತೀವಿ, ನಮ್ಮ ಡಿ ಸಿ ಸಾಹೇಬ್ರಿಗೂ ಮನವಿ ಕೊಡ್ತೀವಿ, ನಮ್ಮ ಸಿ ಒಗೂ ಕೊಡ್ತೀವಿ. ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲರೂ ಸೇರಿ ನಾವು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿ ನಮ್ಮ ಶಾಸಕರ ಗಮನಕ್ಕೂ ನಾವು ಕೊಡ್ತೀವಿ. ಇದು ನಾವು ನಮ್ಮ ವಿಲೇಜ್ಗಳಲ್ಲಿ ಉತ್ತಮವಾಗಿದ್ದಾರೆ. ಅದು ತಂದು ಈ ಕಡೆ ಹಾಕಿದ್ರೆ ನಮಗೆಲ್ಲನೂ ತಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳು ಆಗಿರ್ಬೋದು, ಮುದುಕರಾಗಿರ್ಬೋದು, ರೈತರಿಗೆ ಸಮಸ್ಯೆ ಬರುತ್ತೆ. ರೈತರಿಗೆ ಇದು ಏನೇ ಆಗಲಿ ಬೆಳೆ ಮಾಡೋಕ್ಕೂ ತೊಂದರೆ ಆಗುತ್ತೆ. ವಾಸನೆ, ಅಲ್ಲಿರೋ ಪೇಪರ್ಸು ಎಲ್ಲ ಪ್ಲ್ಯಾಸ್ಟಿಕ್ಕು, ಬಟ್ಟೆ ಎಲ್ಲ ಮುಚ್ಚಲು ಅಂತ ಏನೇನೋ ಬಂದರೆ ಕೂಡ ರೈತರಿಗೆ ಇವಾಗೇನೆ ದುಡಿಮೆ ಮಾಡೋಕ್ಕೆ ಕಷ್ಟ ಆಗಿದೆ. ಮತ್ತು ಇನ್ನು ಏನಾದರೂ ಅವ್ರಿಗೂ ಕಾಯಿಲೆಗಳು ಹರಿದುಕೊಂಡು ಮತ್ತು ಏನು ತೊಂದರೆ ಇದ್ದರೆ ರೈತರು ಭಾಳ ಕುಸಿದು ಬಿಡ್ತಾರೆ, ಜನನೂ ತೊಂದರೆ ಆಗುತ್ತೆ. ದಯವಿಟ್ಟು ಇದು ನಮ್ಮ ಸರ್ಕಾರಕ್ಕೆ ನಾವು ಮನವಿ ಮಾಡೋದೇನೆಂದರೆ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ನಮ್ಮ ರೈತ ಬಾಂಧವರಿಂದನೂ ಅಷ್ಟೇ, ನಮ್ಮ ಪಬ್ಲಿಕ್ ನಮ್ಮ ಇವರು ಇದ್ದಾರಲ್ಲ ನಮ್ಮ ಕಾರ್ಮಿಕರು ಅವ್ರಿಗೂ ನಾವು ಮನವಿ ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಉಗ್ರ ಹೋರಾಟವನ್ನು ಮಾಡೋಕ್ಕೆ ನಾವು ತಯಾರಾಗಿದ್ದೀವಿ. ಇದು ದಯವಿಟ್ಟು ನಮ್ಮ ಜಿಲ್ಲೆಗೆ ಬರಬಾರ್ದು, ಬೇರೆ ಕಡೆ ಎಲ್ಲಾದ್ರೂ ಡೆಮ್ಮಿಂಗ್ ಮಾಡಲಿ, ಇನ್ನು ಬೇಜಾನ ಜಾಗಗಳಿದೆ ಅಲ್ಲಿ ಹೋಗಿ ಮಾಡು ಅಂತೇಳಿ ನಾವು ನಮ್ಮ ಇದನ್ನು ಘಟ್ಕಾಂಬಿನಲ್ಲಿ ಗ್ರಾಮ ಪಂಚಾಯತಿ ಮುಖಾಂತರವಾಗಿ, ನಮ್ಮ ತಾಲೂಕು ಮುಖಾಂತರವಾಗಿ, ನಮ್ಮ ಡಿಸ್ಟ್ರಿಕ್ಟ್ ಮುಖಾಂತರವಾಗಿಯೂ ನಾವು ಇದನ್ನು ನಾವು ಹೇಳೋಕ್ಕೆ ಬಯಸ್ತಾ ಇದ್ದೀವಿ. MP ಅವರು ಸರ್ ಯಾವುದೇ ಕಾರಣಕ್ಕೂ ಇಲ್ಲಿ ಮಾಡೋಕ್ಕೆ ನಾವು ಬಿಡಲ್ಲ ಸರ್. ಅದು ಮಾಡಿದ್ರೆ ಎಲ್ರಿಗೂ ಇಲ್ಲಿರೋ ತೊಂದರೆ ಆಗ್ತದೆ. ಅದರಿಂದ ಅವ್ರ ಕಡೆ ಏನು ಬೆಂಗಳೂರು ಕಡೆಯವರು ಬೆಂಗಳೂರು ಕಡೆ ಆಗ್ಬೋದು, ಇಲ್ಲಿ ಮಾಡೋಕ್ಕೆ ನಾವು ನೀರೆಲ್ಲ ಕೊಡಬಾರ್ದು. ಅದು ತುಂಬ ಪ್ರಾಬ್ಲಮ್ ಆಗ್ತದೆ. ಏನೆಲ್ಲ ವಾಯುಮಾಲಿನ್ಯದಿಂದ ಎಲ್ಲ ತೊಂದರೆ ಆಗ್ತದೆ, ಕಾಯಿಲೆಗಳು ಹರ್ಕೊಂಡ್ರೆ ಎಲ್ಲ ತೊಂದರೆ ಆಗುತ್ತೆ ಸರ್. ಇಲ್ಲಿ ಎಲ್ಲ ಇದು ಗ್ರಾಮಗಳ ತೊಂದರೆ ಆಗುತ್ತಲ್ಲ, ಅದರಿಂದ ಅದಕ್ಕೆ ಯಾವುದೇ ರೀತಿ ಅನುಮತಿ ಕೊಡಬಾರ್ದು ಗೌರ್ಮೆಂಟ್ ಅವರು. ಇಲ್ಲಿ ಆಗ್ಬಾರ್ದು ಸರ್, ಮುಖ್ಯವಾಗಿ ಇಲ್ಲಿ ಹಾಕ್ಬಾರ್ದು. ಇಲ್ಲಿ ಆಗೋಕೆ ನಾವು ಬಿಡೋಲ್ಲ. ಯಾವುದೇ ರೀತಿ ಇಲ್ಲಿ ಘಟ್ಕಾಂಬಿನಲ್ಲಿ ಆಗಲಿ ಟಿಕೆಯಲ್ಲಿ ಆಗಲಿ ಯಾವುದೇ ರೀತಿ ಇಲ್ಲಿ ಆಗೋಕ್ಕೆ ನಾವು ಬಿಡೋದಿಲ್ಲ. ಅದು ಹಾಕಿದ್ರೆ ತುಂಬ ಜನಕ್ಕೆ ಇಲ್ಲಿ ತೊಂದರೆ ಆಗ್ತದೆ. ಯಾವುದೇ ರೀತಿ ಅನುಕೂಲ ಆಗುತ್ತೆ ಗೌರ್ಮೆಂಟ್ ಅವರು ಇನ್ನೂ ನೋಡ್ಕೋಬೇಕು. ನಮಸ್ಕಾರ ಬಂಧುಗಳೇ, ನಾನು ನಿಮ್ಮವ ಕರಡಗೋಡು ಜಯರಾಮ್. ಬಂಧುಗಳೇ, ಈಗಾಗಲೇ ಸರ್ಕಾರ ಬೆಂಗಳೂರಿನ ಕಸವನ್ನು ತಗೊಂಡ್ಬಂದು ನಮ್ಮ ಕೆಜಿಎಫ್ ಕ್ಷೇತ್ರದ ನಿನ್ನೆ ಇಲ್ಲಿ ನಮ್ಮ ಹೈವೇ ಹೋಗುತ್ತಲ್ಲ ಅಲ್ಲಿ ಕಸ ವಿಲೇವಾರಿ ಕೇಂದ್ರ ಮಾಡ್ತಾ ಇದ್ದಾರೆ. ಯಾಕೆ ಸರ್ಕಾರಕ್ಕೆ ನಮ್ಮ ಕೆಜಿಎಫ್ ಜನ ಆರೋಗ್ಯವಾಗಿರೋದು ಇಷ್ಟ ಇಲ್ಲ ಅನಿಸುತ್ತೆ. ಯೋಚನೆ ಮಾಡ್ಬೇಕು ಬಂಧುಗಳೇ. ಈಗ ಅಲ್ಲಿರೋ ಕಸ ಎತ್ಕೊಂಡ್ಬಂದು ಇಲ್ಲಿ ನಮ್ಮ ಪರಿಸರದ ಮೇಲೆ ಎಷ್ಟು ಕಮ್ಮಿ ಭಾರಿ ವಾಯುಮಾಲಿನ್ಯ ಆಗುತ್ತೆ, ಜಲಮಾಲಿನ್ಯ ಆಗುತ್ತೆ. ನಮ್ಮ ಪರಿಸರನೇ ಕಲ್ಮಶ ಆಗ್ಬಿಡುತ್ತಾ ಇದೆ. ಇಲ್ಲಿರೋ ಜನ ಆರೋಗ್ಯವಾಗಿರೋದು ನಮ್ಮ ಸರ್ಕಾರಕ್ಕೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ. ದಯವಿಟ್ಟು ಎಲ್ಲ ಯೋಚನೆ ಮಾಡಿ, ಇದು ನಮ್ಗೆ ಬೇಕಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನಮ್ಮ ಕ್ಷೇತ್ರದ ಜನರ ಆರೋಗ್ಯ ದೃಷ್ಟಿ ಇಟ್ಕೊಂಡು ದಯವಿಟ್ಟು ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ದಯವಿಟ್ಟು ಈ ಘಟಕ ಇಲ್ಲಿಗೆ ಬರೋದು ಬೇಡ ಅಂತ ಎಲ್ಲರೂ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂದರೆ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡೋಕ್ಕೆ ಬೀದಿಗಿಳಿಬೇಕಾಗುತ್ತೆ. ಇಲ್ಲಿರೋ ಜನಗಳು ಆರೋಗ್ಯವಾಗಿರ್ಬೇಕಂತ ನಮ್ಮದು ಇಚ್ಛೆ.
ದಯವಿಟ್ಟು ಇದು ಈ ವಿಲೇವಾರಿ ಘಟಕನ ಬೇರೆ ಎಲ್ಲಾದರೂ ಬೆಂಗಳೂರು ಜಿಲ್ಲೆಯಲ್ಲಿ ಇರೋ ಬೇಜನ್ ಜಮೀನಿದೆ, ಪರ್ಬಾರಿ ಜಮೀನು ಬೇಜನ್ ಜಮೀನುಗಳಿದಾವೆ, ಅಲ್ಲೇ ಹಾಕೊಂಡು ಮಾಡ್ಬೋದಲ್ಲ. ಯಾಕೆ ಇಲ್ಲಿರೋ ಜನಗಳ ಆರೋಗ್ಯ ನಾಳು ಮಾಡ್ತಾ ಇದೆ ಸರ್ಕಾರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸಾರ್ವಜನಿಕ ಬಂಧುಗಳಿಗೂ ಸರ್ಕಾರದವ್ರಿಗೂ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಯೋಚನೆ ಮಾಡಿ. ಈ ಘಟಕ ಏನಾದರೂ ನಮ್ಗೆ ಬಂದರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ, ನಮ್ಮ ದನಕರುಗಳು ವಿಷ ತಿನ್ನಬೇಕಾಗುತ್ತೆ. ಈಗ ಎಷ್ಟೋ ಹಸುಗಳು ಬೆಂಗಳೂರಿನ ಕಸ ತಿಂದು ಪೇಪರ್ಗಳೆಲ್ಲ ಪ್ಲಾಸ್ಟಿಕ್ ಚೀಲಗಳೆಲ್ಲ ನುಂಗಿ ಎಷ್ಟೋ ಹಸುಗಳು ಸತ್ತೋಗಿದ್ದಾವೆ. ಈ ಜಿಲ್ಲೆಯಲ್ಲಿ ಮೂಲತಃ ಜನರ ಕೃಷಿನೇ ಹೈನುಗಾರಿಕೆ, ಎಷ್ಟೋ ಹಸುಗಳು ಸತ್ತೋಗ್ತಾ ಇದ್ದಾವೆ. ಇದ್ರ ಪರಿಸರದ ಮೇಲೆ ಭಾರಿ ಕೆಟ್ಟ ಪ್ರಭಾವ ಬೀರುತ್ತೆ. ದಯವಿಟ್ಟು ಎಲ್ಲರೂ ಸೇರ್ಕೊಂಡು ನಾವೆಲ್ಲ ಹೋರಾಡ್ತೀವಿ. ಈ ಕಸ ಘಟಕ ನಮ್ಗೆ ಬೇಕಾಗಿಲ್ಲ. ಪಂಚಾಯಿತಿ ಈ ಗ್ರಾಮ ಪಂಚಾಯತ್ಗೆ ಹಳ್ಳಿಗಳು 17 ಹಳ್ಳಿಗಳು ಸೇರ್ಬಿಡುತ್ತೆ. ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು 26 ಸದಸ್ಯರಿದ್ದಾರೆ. 26 ಸದಸ್ಯರಿದ್ದಾರೆ. ಇಲ್ಲಿ ಈ ಬಡಮಾಗಿನಲ್ಲಿ ಮತ್ತು ಹರಿಶ್ಚಂದ್ರ ಮಿಟ್ಟೂರು ಫಾರೆಸ್ಟ್ ಇದೆ. DC ಮತ್ತು ತಹಸೀಲ್ದಾರ್ ಮೇಡಮ್ ಎಲ್ಲ ಬಂದು ಸರ್ವೆ ಮಾಡಿದ್ರಂತೆ. ನಮ್ಮ ಪಂಚಾಯತ್ಗೆ ಯಾವುದೂ ಗಮನಕ್ಕೂ ಬಂದಿಲ್ಲ. ಬೆಂಗಳೂರು ಕಸ ಎತ್ಕೊಂಡ್ಬಂದು ಇಲ್ಲಿ ಫಾರೆಸ್ಟಲ್ಲಿ ಹಾಕಬೇಕು. ಟಿಗಳು ಬಂದರೆ ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ನಾವು ಯಾವ ಕಾರಣಕ್ಕೂ ಇಲ್ಲಿ ಅಲ್ಲಿ 17 5 ಕಿಲೋಮೀಟ್ರ್ ವಾಸನೆ ಹೋಗುತ್ತೆ. ಬೆಂಗಳೂರಿನ ಕಸ ಎತ್ಕೊಂಡ್ ಬಂದರೆ ಯಾವ ಕಾರಣಕ್ಕೂ ನಾವು ಜಾಗ ಬಿಡೋದು ಇಲ್ಲ. ಅದಕ್ಕೆ మన MP ಸಾಹೇಬರು ಮತ್ತು MLA ಸಾಹೇಬರು ಇಬ್ಬರು ಸಪೋರ್ಟ್ ಮಾಡಬೇಕು. ಈಗ ಯಾವುದೇ KGF ತಾಲೂಕಿಗೆ ಯಾವುದು ಕಸ ಮಾಡೋಕ್ಕೆ ಅವರಿಬ್ಬರು ಸಪೋರ್ಟ್ ಬರಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದಕ್ಕೆ ಎಲ್ಲ ಗ್ರಾಮಸ್ಥರು ಮತ್ತು ಮತದಾರರು ಮತ್ತು ಸಂಘಟನೆಯವರು ಎಲ್ಲ ಸೇರಿ ಅಣ್ಣ ತಮ್ಮಂದರು ಎಲ್ಲ ಅಕ್ಕ ತಂಗಿರು ಎಲ್ಲ ಕೈ ಜೋಡಿಸಬೇಕು. ಯಾವ ಕಾರಣಕ್ಕೂ ಕಸ ಬಿಡೋದು. ಕಸ ಹಾಕಿದ್ರೆ ನಾವು ಮತ್ತೆ ಧರಣಿ ಮಾಡ್ತೀವಿ. ಯಾವ ಕಾರಣಕ್ಕೂ ನಾವು ಇಮಿಡಿಯೇಟಲ್ಲಿ ನಾಳೆದ್ದು ಪಂಚಾಯತಿಯಲ್ಲಿ ಕುರಿತು ಸಭೆ ಮಾಡಿಕೊಂಡು ರೆಗ್ಯುಲೇಷನ್ ಬರೆದು DCಗೆ ಒಂದು ಮನವಿ ಮಾಡ್ತೀವಿ. ಯಾವ ಕಾರಣಕ್ಕೂ ನಮ್ಮ ಪಂಚಾಯತಿಯಲ್ಲಿ ಬೆಂಗಳೂರು ಕಸ ಮಾಡೋಕ್ಕೂ ಬಿಡೋದಿಲ್ಲ. 5 ಕಿಲೋಮೀಟರ್ ಹೋಗುತ್ತೆ. ಯಾವ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇದು ಉದ್ದು ಹೋರಾಟ ಆಗುತ್ತೆ. 17 ಮತ್ತೆ KGF ಅಲ್ಲಿ ಕಸ ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದನ್ನ ಧರಣಿ ಆಗಿ ಎಲ್ಲ ಫುಲ್ ಗಲಾಟೆ ಆಗಿದ್ದು ನಿಲ್ಲಿಸಿದ್ರು. ಮತ್ತೆ ಅದೇ ಶುರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಏನ್ ಅರ್ಥ ಇದೆ ಮತ. ಅದಕ್ಕೆ MP ಸಾಹೇಬರು MLA ಸಾಹೇಬರು ಮತ್ತೆ ಸಂಘಟನೆಯವರು ಎಲ್ಲ ಕೈ ಜೋಡಿಸಿ ನಮ್ಮ KGF ತಾಲೂಕು ಮತ್ತೆ ಫುಲ್ ಧರಣಿ ಆಗುತ್ತೆ. KGF ಬಂದಾಗುತ್ತೆ. ಕಸ ಮಾಡಕ್ಕೆ ಬೆಂಗಳೂರು ಕಸ KGFಗೆ ಬಿಡಕ್ಕೆ KGF ಗ್ರಾಮಾಂತರ ಆಗಲಿ KGF ತಾಲೂಕಾಗಲಿ ಮತ್ತೆ ಟಿಗಳಲ್ಲಿ ಫಾರೆಸ್ಟ್ ಆಗಲಿ ಎಲ್ಲಿ ಮಾಡೋಕ್ಕೂ ನಾವು ಬಿಡೋದಿಲ್ಲ. ಎಲ್ಲಿಂದ ಹೋರಾಟ ಹೈಕೋರ್ಟ್ ಹೋದ್ರೂ ಸ್ಥಿತಿಯಲ್ಲಿ ನಾವು ಬಿಡೋದಿಲ್ಲ ಜಾಗ. ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಸಭೆ ಮಾಡೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಒಂದು 2-3 ದಿವಸದಿಂದ ಒಂದು ಒಂದು ಹಾಫಿ ಒಂದು ವಾರ್ತೆ ಏನಪ್ಪಾ ಅಂದ್ರೆ ಈ ಟಿಗೊಳ್ಳಿ ಗ್ರಾಮ ಪಂಚಾಯತ್ ಸೇರಿದಂತ ಬಡಮಾಕ್ನಹಳ್ಳಿ ಗ್ರಾಮದಲ್ಲಿ ಈ ಕಸ ವಿಲೇವಾರಿ ಘಟಕವನ್ನ ಮಾಡ್ತಾರೆ ಅನ್ನೋ ಒಂದು ವದಂತಿ ಈ ಒಂದು ನಮ್ಮ ಒಂದು ಟಿಗೊಳ್ಳಿ ಗ್ರಾಮ ಪಂಚಾಯತಿ ಮತ್ತು KGF ಕ್ಷೇತ್ರದಲ್ಲಿ ಆಗ್ತಿದೆ. ಈ ಒಂದು ವದಂತಿ ನೋಡ್ತಾ ಇದ್ರೆ ಮೊದಲು ಹಿಂದಿನ ಸರ್ಕಾರ BJP ಸರ್ಕಾರದಿಂದಾಗ ಇದೇ ತರವಾಗಿ ಕಸ ವಿಲೇವಾರಿ ಘಟಕ ಮಾಡ್ತಾರೆ ಅಂತ ಗೊತ್ತಿದ್ದಾಗ ಶ್ರೀಮತಿ ರೂಪಕಲಾ ಶೇಖರ್ ಅವರು ಈ ಒಂದು ಇದರ ವಿರುದ್ಧವಾಗಿ ಹೋರಾಟ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರದೇ ಗೌರ್ಮೆಂಟ್ ಇದೆ. ಅವ್ರೀಗ ನಮ್ಮ ಶಾಸಕರು ಏನಪ್ಪಾ ಅಂದ್ರೆ ಆ ಒಂದು ಯಾವನ ಅವತ್ತು ಆಪೋಸಿಟ್ ಮಾಡಿದ್ರು ಈ ತರ ಕಸ ವಿಲೇವಾರಿ KGF ಅಲ್ಲಿ ಆಗಬಾರ್ದು, ಕಸದ ತೊಟ್ಟೆ ಆಗಬಾರ್ದು, ಪಂಚಾಯತಿಯಲ್ಲಿ ಈ ತರ ತೊಂದರೆ ಆಗತ್ತೆ, ಹಲವಾರು ಕಾಯಿಲೆಗಳಿಗೆ ತೊಂದರೆ ಮಾಡ್ಕೊಡುತ್ತೆ ಈ ಪಂಚಾಯತಿಯಲ್ಲಿ ಅಂತ ಏನು ಅವ್ರ ಒಂದು ಮನಸ್ಥಿತಿ ಇತ್ತು. ಅದನ್ನ ಅದೇ ಒಂದು ಮನಸ್ಥಿತಿಯನ್ನ ಮುಂದುವರಿಸಿಕೊಂಡು ಈ ಒಂದು KGF ಕ್ಷೇತ್ರದಲ್ಲಿ ಈ ಕಸ ವಿಲೇವಾರಿಗಳನ್ನ ನಾವು ತೀವ್ರವಾಗಿ ಪ್ರತಿರೋಧ ಮಾಡಬೇಕು ಅನ್ನೋದು ನಮ್ಮ ಒಂದು ಇಚ್ಛಾಶಕ್ತಿ ಆಗಿದೆ. ಮತ್ತೆ ಹಿಂದೆ ಇದ್ದ ಸರ್ಕಾರದಲ್ಲಿ ಇದನ್ನ ಮಾಡಬೇಕು ಅಂತ ಬಂದದ್ರಲ್ಲಿ KH ಮುನಿಯಪ್ಪ ಅವರಿದ್ದಂತ ಅವರ ಅಪ್ಪ ಇದ್ದಂತೆ ಮೇಲೆ ಅದನ್ನ ವಿರೋಧ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿತ್ತು. ಸೊ ಇವಾಗಲೂ ಇದನ್ನ ಯಾವುದೇ ಕಾರಣಕ್ಕೂ ಈ ಕೋಲಾರ ಜಿಲ್ಲೆ ನಾನು ಹೇಳ್ತಾ ಇರೋದು KGF ತಾಲೂಕು ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೇ ಆದ್ರೂ ಈ ಕಸ ವಿಲೇವಾರಿ ಘಟಕ ಅನ್ನೋದನ್ನ ಮಾಡಬಾರ್ದು. ಮತ್ತೆ KGF ಕ್ಷೇತ್ರದಲ್ಲಿ ಈ ತರ ಏನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರದೆ ನಮ್ಮ ಪಂಚಾಯತಿಯಲ್ಲಿ ಬಂದು ಸ್ಪಾಟ್ ಮಾಜರ್ ಮಾಡಿದ್ದಾರೆ ಅನ್ನೋ ವಿಚಾರ ನಮ್ಮ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಿಗಾಗಲಿ ಪಂಚಾಯತ್
ಪಂಚಾಯತಿ ಪಿಡಿಒಗಳು ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಈ ಒಂದು ಪಂಚಾಯತಿಯಲ್ಲಿ ಈ ತರ ಒಂದು ಘಟನೆ ಮಾಡ್ತಾರ ಅಂದ್ರೆ ಇದಕ್ಕೆ ನಾವು ಪಂಚಾಯತಿಯಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲ ಕೊಡ್ತೀವಿ. ಇದರ ವಿರುದ್ಧವಾಗಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾಕಂದ್ರೆ ಈಗಲೇ ನಾವು ಹಾಕದ ಈ ಒಂದು ನಮ್ಮ ಒಂದು ಟೊಮೊಟೊ ಆಗಿರ್ಬೋದು, ರೈತರು ಒಂದಿನ ಬೆಳೆ ಯಾವುದು ಬೆಳೆಯುತ್ತೋ ಎಲ್ಲದಕ್ಕೂ ವೈರಸ್ ಶುರುವಾಗಿದೆ. ಈ ತರ ಆಗ್ತಾರೆ. ಈಗ ಪರಿಸರ ಮಾಲಿನ್ಯದಿಂದ ಆಗಿದೆಯೋ ಇಲ್ಲ ಏನಾದ್ರು ಭೂಮಿಯಿಂದ ಆಗಿದೆಯೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ರೈತರಾಗಿದ್ದೀವಿ, ತುಂಬಾ ಪ್ರಾಬ್ಲಮ್ ಆಗಿದೆ ಇಲ್ಲಿ. ಅದ್ರ ಜೊತೆ ಇದನ್ನ ತಗೊಂಡ್ಬಂದು ಏನಾರ ಮಾಡಿದಾರಂದ್ರೆ ಈ ಕೆಜಿಎಫ್ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಿಂದ ಮುಂದೆ ಎಲ್ಲ ಹಾಕಿರೋ ಕಡೆ ಎಲ್ಲಾ ಹಳ್ಳಿಗಳಲ್ಲೂ ಪ್ರತಿರೋಧ ವ್ಯಕ್ತವಾಗಿದೆ. ಈ ತರ ಪ್ರತಿರೋಧ ವ್ಯಕ್ತವಾಗಿದೆ. ಮತ್ತೆ ಇವ್ರು ಆಧುನಿಕವಾಗಿ ಮಾಡ್ತೀವಿ ಅಂತ ಒಂದು ವದಂತಿಯನ್ನ ಹಬ್ಬಿಸ್ತಾ ಇದಾರೆ. ಏನೇ ಮಾಡ್ಬೇಕು ಅಂದ್ರೆ ಕಸ ತಂದು ಹಾಕದ ಮೇಲೆ ಏನೇ ಒಂದು ಮಾಡಿದ್ರು ಅದನ್ನ ಬರಂತ ಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟೋದಕ್ಕೆ ನಮ್ಮ ಒಂದು ಇದ್ರಲ್ಲಿ ಆಗಲ್ಲ. ಈಗಾಗಲೇ ಪೊಲೀಸ್ ಸೆಡ್ ಹಾಕೊಂಡಿರೋದ್ರಿಂದಾನೇ ಸ್ವಲ್ಪ ಹಣ ಎಲ್ಲ ಬರ್ತಾ ಇದ್ರೆ ಪಂಚಾಯತಿಯಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಏನೋ ರೈತರಿಗೆ ಅದು ತೊಂದರೆ ಆಗಿ ರೈತರು ಬೆಳೆಯುವಂತ ನಾವೇನು ಮಾಡಕ್ಕಾಗಲ್ಲ. ಆದ್ರೂ ಒಂದು ಪೊಲೀಸ್ ಸೆಡ್ ಇರೋದ್ರಿಂದ ಈ ತರ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ಮೇಲೆ ಈ ತರ ಎಲ್ಲೋ ಇರೋಂಥ ಕಸನ ತಗೊಂಡ್ಬಂದು ಹಾಕೋದ್ರಿಂದ ತುಂಬಾ ದುಷ್ಪರಿಣಾಮ ಇದರಿಂದ ಉಂಟಾಗುತ್ತೆ. ಮುಂದೆ ಜನಕ್ಕೆ ಇದರಿಂದ ತೊಂದರೆಗಳಾಗ್ತವೆ. ಈಗಲೇ ಡೆಂಗು ಅದು ಇದು ಅಂತ ಬರ್ತಾ ಇರೋಂಥ ಅವನ್ನೆಲ್ಲ ನೋಡ್ತಾ ಇದ್ದೀರಾ. ಅದಕ್ಕೆ ಕ್ರಮ ಕೈಗೊಳ್ಳಕ್ಕೆ ನಮ್ಮ ಒಂದು ಸರ್ಕಾರದ ವೈಫಲ್ಯತೆ ಕಾರಣ ಅಂತ ನಮ್ಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಎಲ್ಲಾ ಕಡೆ ಡೆಂಗು ಬರ್ತಾ ಇದೆ, ಎಲ್ಲಾ ನೀರು ನಿಲ್ತಾ ಇದೆ. ಅಂತ ಜಾಗದಲ್ಲಿ ತಂದು ಇವಾಗ ಕಸ ಹಾಕೋದ್ರಿಂದ ರೈತರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಸುತ್ತಮುತ್ತ ರೈತರು ಬೆಳೆಯುವಂತ ರೈತರಿಗೂ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಮಾನ್ಯ ಶಾಸಕರು ನಾವು ಮುಂದೆ ಒಂದು ವಿನಂತಿ ಮಾಡ್ತೀನಿ. ಇದನ್ನ ಪಕ್ಷಾತೀತವಾಗಿ ಇವರು ಸಿಎಂ ಅವರು ಅವರಿದ ಒಂದು ಸರ್ಕಾರ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಈ ತರ ಘಟನೆ ನಡೆದಿದೆ, ಅವರು ಹೋರಾಡಬೇಕು ಅನ್ನೋದು ನಮ್ಮೆಲ್ಲರ ಒಂದು ಇಚ್ಛೆ ಆಗಿದೆ. ಅದಕ್ಕೆ ನಾವೆಲ್ಲರೂ ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ತುರ್ತಾಗಿ ಕರೆದು ಏನು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದೇನೆಂದರೆ, ನಮ್ಮ ಟೀಗೋಲಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ್ ಪಾಷಾ ಸಾಹೇಬರು ಮತ್ತು ತಹಸೀಲ್ದಾರ್ ಮೇಡಮ್ನವರು ಬಂದು ಏನು ಸರ್ವೆ ಮಾಡಿಸಿ ಬೆಂಗಳೂರಿನಿಂದ ಬರುವಂಥ ಕಸವನ್ನು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಕೋದಕ್ಕೆ ಎಲ್ಲ ಸರ್ವೆ ಮಾಡಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ತಾವು ದಯವಿಟ್ಟು ಈ ನಿರ್ಧಾರವನ್ನು ಕೈ ಬಿಡಬೇಕು. ಯಾಕಂದರೆ ನಮ್ಮ ಕ್ಷೇತ್ರ ಬಂದು ಆಲ್ರೆಡಿ SC ಕ್ಷೇತ್ರ, ಬಡವರು ಇರ್ತಕ್ಕಂಥ ಕ್ಷೇತ್ರ. ಇದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೈ ಜೋಡಿಸಿ ಇದಕ್ಕೆ ವಿರುದ್ಧ ಮಾಡ್ತಾರೆ ಅಂತ ಮೊದಲು 17-16ರಲ್ಲಿ ವಿರುದ್ಧ ಮಾಡಿದ್ದಾರೆ. ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಈ ಸಾರಿನೂ ಅದೇ ರೀತಿ ಮುಂದುವರಿಯುತ್ತೆ. ಅದಕ್ಕೆ ಎಚ್ಚೆತ್ತುಕೊಂಡು ನಾವು ದಯವಿಟ್ಟು ಈ ನಿರ್ಧಾರವನ್ನು ಕೈ ಬಿಡಬೇಕು. ಮತ್ತೆ ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತೆ ನಮ್ಮ ಕೋಲಾರ ಜಿಲ್ಲಾದ್ಯಂತ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳು ತಾವು ಸೆಷನ್ನಲ್ಲಿ ತಮ್ಮ ಕ್ಷೇತ್ರದ ಬಗ್ಗೆ ಗಮನ ಸೆಳೆದು ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅದನ್ನ ಕೈ ಬಿಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.